ಸೊ ಈ ವಿಡಿಯೋನ ನೀವು ನೋಡೋಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಮೆಂಟ್ನಾಗಿರೋಂಥ ನನ್ನ ಒಂದು ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಪ್ಪ ಅಂದ್ರೆ ಈ ಚಾನಲ್ಲು ಭಾಳ ದಿನ ಉಳಿಯಲ್ಲ. ಸೊ ಈ ವಿಡಿಯೋನ ನಾನು ಯಾವುದೇ ಥರದ ಸ್ಕ್ರಿಪ್ಟ್ ಬರೆದು ಪ್ರಾಪರಾಗಿ ಎಡಿಟ್ ಮಾಡಿ ಮಾಡೋಕ್ಕೆ ಹೋಗಲ್ಲ. ಭಾಳ ಡೈರೆಕ್ಟಾಗಿ ಹಾರ್ಟಿಂದ ಏನು ಬರ್ತೈತೋ ವಿತೌಟ್ ಸ್ಕ್ರಿಪ್ಟು ಹಂಗೆ ಮಾತಾಡ್ಕೊಂತ ಹೋಗ್ತೀನಿ. ಯಾಕಪ್ಪ ಅಂದ್ರೆ ಈ ಚಾನಲ್ ಮ್ಯಾಗ ನಾನು ವರ್ಕ್ ಮಾಡೋಕತ್ತಿ ಇವತ್ತಿಗೆ 2 ವರ್ಷ ಆಯಿತು. ನೀವು ಬೇಕಿದ್ರೆ ನನ್ನ ಚಾನಲ್ ತೆಗೆದು ಅಪ್ಲೋಡ್ ಮಾಡಿರೋ ಡೇಟ್ಸ್ಗಳನ್ನ ನೋಡ್ಕೊಂತ ಹೋಗ್ರಿ. ಒಂದು ವಾರ ಕೂಡ ನಾನು ಮಿಸ್ ಮಾಡಿಲ್ಲ ಅಪ್ಲೋಡ್ ಮಾಡೋದು. ಮೂವಿ ರೋಸ್ಟ್ ಆಗಲಿ ಇಲ್ಲ ನಾರ್ಮಲ್ ರೋಸ್ಟ್ ಆಗಲಿ, ಒಂದು ವಾರ ಕೂಡ ನಾನು ಅಪ್ಲೋಡ್ ಮಾಡೋದನ್ನು ಮಿಸ್ ಮಾಡಲಿಲ್ಲಂಗೆ ಕನ್ಸಿಸ್ಟೆಂಟಾಗಿ ಲಾಸ್ಟ್ 2 ವರ್ಷದಿಂದ ಈ ಚಾನಲ್ ಮ್ಯಾಗ ವರ್ಕ್ ಮಾಡಕತ್ತೀನಿ. ಆಮೇಲೆ ಸೊ ಒಳ್ಳೆ ಗ್ರೋತ್ ಕೂಡ ಐತಿ ನಂದು. ಫಾರ್ ಎಕ್ಸಾಂಪಲ್ ನೀವು ಕನ್ನಡದಲ್ಲಾಗಲಿ ಇಲ್ಲ ಬೇರೆ ಕಡೆ ಯೂಟ್ಯೂಬ್ ಯಾರು ಚಾನಲ್ ಇದಾವೋ, ಸೊ ಅಲ್ಲಿ ನೋಡಿದರೆ ನಿಮಗೆ ಗೊತ್ತಾಗತಿ. ಯೂಶ್ವಲಿ ಏನಾಕತಿ ಸಬ್ಸ್ಕ್ರೈಬರ್ಸ್ ಎಷ್ಟಿರ್ತಾರೋ ಅದಕ್ಕಿಂತ ಕಮ್ಮಿನೇ ವ್ಯೂಸ್ ಬರ್ತಿರ್ತಾವೆ ಯೂಶ್ವಲಿ ಯೂಟ್ಯೂಬರ್ಸ್ಗಳಿಗೆ. ಬಟ್ ಭಾಳ ರೇರ್ ಅಂದರೆ ಕೆಲವೊಂದು ಚಾನಲ್ಗಳಿಗೆ ಮಾತ್ರ ಅವ್ರ ಸಬ್ಸ್ಕ್ರೈಬರ್ ಬೇಸ್ ಏನಿರ್ತೈತೋ ಅದಕ್ಕಿಂತ ಜಾಸ್ತಿ ವ್ಯೂಸ್ಗಳು ಬರ್ತಾವೆ. ಸೊ ನಾವು ಲಾಸ್ಟ್ ವೀಡಿಯೋಸ್ಗಳನ್ನ ನೀವು ಮೂವಿ ರೋಸ್ಟ್ ವೀಡಿಯೋಸ್ಗಳನ್ನ ನೋಡ್ಕೊಂತ ಹೋದ್ರೆ ನಿಮಗೆ ಗೊತ್ತಾಗತಿ ವ್ಯೂಸ್ಗಳೆಲ್ಲ ಭಾಳ ಚೆನ್ನಾಗದವ ನಾವು. ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು ವಿಡಿಯೋ ಹಾಕಿನಪ್ಪ, ಮೂವಿ ರೋಸ್ಟ್ನ ಹಾಕಿನಪ್ಪ ಅಂತಂದರೆ ಕೆಲವು ಭಾಳ ಚೆನ್ನಾಗಿರೋಂಥ ಮೂವಿ ರೋಸ್ಟ್ಗಳು ಒಂದು ವಾರದೊಳಗೆ 1 ಲ್ಯಾಕ್ ವ್ಯೂಸ್ ರೀಚ್ ಆಗವು. ಇಲ್ಲಪ್ಪ ಅಂದ್ರೆ ಎಂಥ ಖರಾಬಿರೋ ಮೂವಿ ರೋಸ್ಟ್ ಆದರೂ ಕೂಡ 1 ತಿಂಗಳು 2 ತಿಂಗಳು ಒಳಗಡೆ 1 ಲ್ಯಾಕ್ ವ್ಯೂಸ್ನ ರೀಚ್ ಆಗತಿ. ಬಟ್ ನಿಮಗೆ ಅನ್ಸಿರ್ಬೋದು ಯಾಕೆ ಇಷ್ಟೊಂದು ವ್ಯೂಸ್ ಇದ್ದರೂ ಕೂಡ ಇವ್ನು ಸಬ್ಸ್ಕ್ರೈಬರ್ಸ್ ಯಾಕೆ ಭಾಳ ಬೇಗ ಗ್ರೋ ಆಗಲ್ಲ, ಇನ್ನೂ ಯಾಕೆ 72,000 ಅದಾರ ಅಂತ. ಸೊ ಈ ಕಂಟೆಂಟ್ನ ನಾನು 2 ವರ್ಷದಿಂದ ಇದೇ ಥರದ ಕಂಟೆಂಟ್ನ ನಾನು ಮಾಡಬೇಕಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದಾಗ ನನಗೆ ಕ್ಲೀನಾಗಿ ಗೊತ್ತಿತ್ತು ಈ ಚಾನಲ್ ಉಳಿಯಲ್ಲ, ಲೈಫ್ ಲಾಂಗ್ ನನ್ನ ಹತ್ರ ಉಳಿಯಲ್ಲ ಅಂತ. ಯಾಕಪ್ಪ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ಭಾಳ ಎಲಿಮೆಂಟ್ಸ್ಗಳು ಆ್ಯಡ್ ಆಕವು ಈ ಒಂದು ಟಾಪಿಕ್ಕಿಗೆ. ಸೊ ಹಂಗಾಗಿ ನಾನು ಸ್ಟಾರ್ಟ್ ಮಾಡಿದಾಗ ಏನೋ ಒಂದು ಇನ್ನೋಸೆನ್ಸಿಂದ ಇಲ್ಲ ಇನ್ನೋಸೆಂಟ್ ಮೈಂಡಿಂದ ನೋಡೋಣ ಅನ್ನೋ ಟೈಪ್ ಸ್ಟಾರ್ಟ್ ಮಾಡಿದೆ. ಯಾಕಪ್ಪ ಅಂದ್ರೆ ನನ್ನ ಹತ್ರ ಅವಾಗ ಕಳ್ಕೊಳಕ್ಕೆ ಏನೂ ಇರಲಿಲ್ಲ. ಈಗ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಷ್ಟು ವರ್ಷ ನಾನು 2 ವರ್ಷ ಕಂಟಿನ್ಯೂಸಾಗಿ ಎಫರ್ಟ್ ಹಾಕಿ ಆಮೇಲೆ ಮೂವಿ ರೋಸ್ಟ್ ಮಾಡೋದು ಭಾಳ ಈಸಿ ಅಲ್ಲ. ಸೊ ನಾನು ನಿಮಗೆ ಬರೀ ಇದ್ರದ್ದು ಸ್ಕ್ರಿಪ್ಟ್ ತೋರಿಸ್ತೀನಿ, ಒಂದು ಮೂವಿ ರೋಸ್ಟಿನ ಸ್ಕ್ರಿಪ್ಟು ಎಷ್ಟು ಟಫ್ ಇರ್ತೈತಿ ಬರೆಯೋದು ಇಲ್ಲ ಎಷ್ಟು ಹೆಕ್ಟಿಕ್ ಇರ್ತೈತಿ ಅಂತ. ಯಾಕಂದ್ರೆ ನೀವು ಒಂದು ಮೂವಿನ 1 ಸಲ ಅಲ್ಲ 2 ಸಲ ಅಲ್ಲ ಟೋಟಲ್ 3 ಸಲ ನೋಡ್ಬೇಕು ನಾನು. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಮಿಸ್ಟೇಕ್ನು ನಾನು ಕಣ್ಣು ಹಿಡಿದು ಮತ್ತು ಅಷ್ಟೇ ಆ್ಯಕ್ಯುರೇಟಾಗಿ ಯಾರಿಗೂ ಹರ್ಟ್ ಆಗದಿರಂಗೆ ನಾನು ಡೈಲಾಗ್ಸ್ಗಳನ್ನೂ ಬರೀಬೇಕು, ಮೀಮ್ಸ್ಗಳನ್ನ ಆ್ಯಡ್ ಮಾಡಬೇಕು, ಅದಾದಮೇಲೆ ಶೂಟ್ ಮಾಡಿ ಎಡಿಟು ಮಾಡಬೇಕು ಪ್ರಾಪರಾಗಿ. ಸೊ ಹಂಗಾಗಿ ನಾನು 2 ವರ್ಷದಿಂದ ಏನು ಮಾಡಿಲ್ಲ, ಎಲ್ಲ ಮೂವಿ ರೋಸ್ಟ್ ತೆಗೆದು ನೋಡ್ರಿ ಯಾರಿಗೂ ನಾನು ಇವತ್ತರೆಗೂ ಇನ್ಸಲ್ಟ್ ಮಾಡಿಲ್ಲ. ಸೊ ನನ್ನ ವೀಡಿಯೋಸ್ ನೋಡಿದರೆ ನಿಮಗೆ ಎಲ್ಲಿ ಡಬಲ್ ಮೀನಿಂಗ್ ಜೋಕ್ಸ್ಗಳು ಸಿಗ್ಬೋದು, ಬಟ್ ಕೆಟ್ಟ ಪದಗಳನ್ನ ನಾನು ಯಾರ ಮೇಲೂ ಯೂಸ್ ಮಾಡಿಲ್ಲ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಆಬ್ವಿಯಸ್ಲಿ ಇಷ್ಟೆಲ್ಲ ನಾನು ಮಾಡಿ ಈಗ ಇಲ್ಲಿ 72,000 ಸಬ್ಸ್ಕ್ರೈಬರ್ಸ್ವರೆಗೂ ತಂದಾಗ ಸೊ ಆಬ್ವಿಯಸ್ಲಿ ನಂದು ಇದೇ ಮೇನು ಒಂದು ಏನೈತಿ ಇದು ಅಂದರೆ ಕೆಲಸನೇ ಇದು ನಂದೀಗ. ಲಾಸ್ಟ್ 2 ವರ್ಷದಿಂದ ಇದೇ ನನ್ನ ಕೆಲಸ, ಯೂಟ್ಯೂಬರ್ ಆಗಿ ಫುಲ್ ಟೈಮೇ ನಾನು ವರ್ಕ್ ಮಾಡ್ತಿರೋದು. ಸೊ ಈಗ ನನಗೆ ಕಂಪ್ಲೀಟಾಗಿ ರಿಯಲೈಸ್ ಆಗೈತಿ ನನ್ನ ಚಾನಲ್ಲು ಉಳಿಯಲ್ಲ. ನಾಳೆನೇ ಹೋಗ್ಬೋದು, ನಾಡಿದ್ದು ಹೋಗ್ಬೋದು, ಇಲ್ಲ ಒಂದು ವಾರ ಆದ್ಮೇಲೆ ಹೋಗ್ಬೋದು, ಇಲ್ಲ 1 ತಿಂಗಳಾದ್ಮೇಲೆ ಹೋಗ್ಬೋದು, 1 ವರ್ಷ ಆದ್ಮೇಲೆ ಹೋಗ್ಬೋದು, ಬಟ್ ಹೋಗೋದಂತೂ ಫಿಕ್ಸು. ಬಟ್ ಅದಕ್ಕೋಸ್ಕರನೇ ನಾನೀಗ ನಂದು ಹೊಸ ಚಾನಲ್ ತೆಗೆದು ನಾನೇ ಒರಿಜಿನಲ್ ಕಂಟೆಂಟ್ನ, ಚೆನ್ನಾಗಿರೋ ಅಂಥ ಕಂಟೆಂಟ್ನ, ಭಾಳ ಮಸ್ತಿರೋ ಅಂಥ ವೀಡಿಯೋಸ್ಗಳನ್ನ ಮಾಡಬೇಕಂತ ಇದ್ದೀನಿ. ಸೊ ಅದಕ್ಕೋಸ್ಕರ ಹೊಸ ಚಾನಲ್ನ ತೆಗ್ದೀನಿ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಮೆಂಟ್ ಹಾಕಿರೋಂಥ ಲಿಂಕ್ನ ಕ್ಲಿಕ್ ಮಾಡಿ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಪ್ಪ ಅಂದ್ರೆ ನನಗೆ ನಿಮ್ಮನ್ನು ಕಳ್ಕೊಳಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಈ ಥರದ ಆಡಿಯನ್ಸ್ನ ಭಾಳ ಕಮ್ಮಿ ಜನ ಪಡ್ದಾರೆ ಯೂಟ್ಯೂಬ್ನಾಗ. ಯಾಕಂದರೆ ನಾನು ಮಾಡೋ ನಮ್ಮವೇ ಜೋಕ್ಸ್ಗಳದವು, ನಮ್ಮವೇ ಡೈಲಾಗ್ಸ್ಗಳದವು, ಮೂವಿ ರೋಸ್ಟಿಂದ ತಗೊಂಡಿರೋ ಅಂಥವು, ಯಾಕಿಂಗ್ ಮಾಡಿದೆ ದಬಡಿ ದಿಬಡಿ ಅವು ಇವು 108. ನಾನು ಮೊನ್ನೆ ನ್ಯೂ ಇಯರ್ ಎಲ್ರಿಗೂ ವಿಶ್ ಮಾಡಿ ಫೋಟೋ ಹಾಕಿದಾಗ ಅದ್ರ ಕೆಳಗಡೆ ಆ ಕಮೆಂಟ್ ಸೆಕ್ಷನ್ ಫುಲ್ ಬರೀ ಡೈಲಾಗ್ಸ್ಗಳವೇ ಕಮೆಂಟ್ಸ್ ಅದಾವು. ಸೊ ಇದರಿಂದನೇ ನಮ್ಮದು ನನ್ನ ಆಡಿಯನ್ಸು ಮತ್ತು ನನ್ನ ನಡುವೆ ಇರೋಂಥ ಒಂದು ಬಾಂಡಿಂಗು ಸೊ ಯೂಶ್ವಲಿ ಭಾಳ ಜನಕ್ಕೆ ಸಿಗಲ್ಲ. ಇದು ನಾನು ಲಕ್ಕಿ ಅಂತಲೇ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಆನೆಸ್ಟಾಗಿ ಹೇಳ್ಬೇಕಪ್ಪ ಅಂದರೆ ಈ ಒಂದು ಆಡಿಯನ್ಸ್ ಪಡೆದಿರೋಕ್ಕೆ ನಾನು ಎಷ್ಟು ಗ್ರೇಟ್ಫುಲ್ ಇರಬೇಕೋ ಅಷ್ಟು ನಾನು ಇಲ್ಲ ಅಂತಲೂ ಓಪನ್ ಆಗಿ ಹೇಳ್ತೀನಿ ನಾನು. ಯಾಕಪ್ಪ ಅಂದರೆ ನಾನು ಭಾಳ ಈ ಒಂದು ಪ್ರೋಸೆಸ್ನಾಗ, ಈ ಚಾನಲ್ನ ಬೆಳೆಸೋ ಪ್ರೋಸೆಸ್ನಾಗ ಭಾಳ ಏನಂತಾರೆ ನಂದು ಅದೇನು ಹ್ಯೂಮನ್ ಎಲಿಮೆಂಟ್ ಇತ್ತು ಅದನ್ನು ಕಳ್ಕೊಳಕತ್ತೀನಿ ಅಂತ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಪ್ಪ ಅಂದರೆ ನೀವು ಫಿಲಿಮ್ನ ಒಂದು ಸಲ ಚೆನ್ನಾಗಿರೋ ಫಿಲಿಮ್ನೇ ನೀವು 3 ಸಲ ನೋಡೋಕ್ಕಾಗಲ್ಲ. ಅಂಥದ್ರಾಗ ಈ ಥರದ ಫಿಲಿಮ್ಗಳನ್ನ ನಾನು 3 ಸಲ ನೋಡಿ ಎಡಿಟ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಆಮೇಲೆ ಕೂಡ ಈ ಚಾನಲ್ ಉಳಿಯಲ್ಲ ಅಂತ ನನಗೆ ಗೊತ್ತಿದ್ದು ನಾನು ಇದನ್ನು ಮಾಡೀನಿ ಇಷ್ಟು ವರ್ಷ 2 ವರ್ಷ. ನೀವು ಅರ್ಥ ಮಾಡ್ಕೊಳ್ರಿ, ನನಗಿದು ಗೊತ್ತಿತ್ತು, ಮುಂಚೆಯಿಂದನೇ ಗೊತ್ತಿತ್ತು. ಯಾಕಂದರೆ ಇದ್ರ ಬಗ್ಗೆ ಈ ಲಾಸ್ ಬಗ್ಗೆ ಯೂಟ್ಯೂಬ್ ಲಾಸ್ಗಳ ಬಗ್ಗೆ ಎಲ್ಲ ಕ್ಲೀನಾಗಿ ಗೊತ್ತಿತ್ತು. ನನಗೆ ಗೊತ್ತಿದ್ದು ಕೂಡ ನಾನು ಮಾಡಿದ್ದೆ. ಮುಂದೆ ಒಂದಲ್ಲ ಒಂದಿನ ನಾನು ಇದನ್ನು ಕಳ್ಕೊತೀನಿ ಅಂತ. ನಾನು ಇದನ್ನು ಸ್ಟಾರ್ಟ್ ಮಾಡಿದಾಗ ಮೇನ್ ನಂದು ಇಂಟೆನ್ಷನ್ ಇದ್ದಿದ್ದು ಇದರಿಂದ ಒಂದು ಆಡಿಯನ್ಸ್ನ ನಾನು ಬೆಳೆಸಿ
ನಾನು ರಿಯಲ್ ಕಂಟೆಂಟ್ ಮಾಡ್ತೀನಲ್ಲ ಅಲ್ಲಿಗೆ ಆ ಆಡಿಯನ್ಸ್ನ ಶಿಫ್ಟ್ ಮಾಡಿಸಿ ಅಲ್ಲಿ ನಂದು ರಿಯಲ್ ಗ್ರೋತು ಇಲ್ಲಪ್ಪ ಅಂದರೆ ರಿಯಲ್ ನನ್ನ ಕಂಟೆಂಟ್ ಇರ್ತೈತಿ. ಸೊ ಅಲ್ಲಿ ಯಾವುದೇ ಥರದ್ದು ನನಗೆ ಪ್ರಾಬ್ಲಮ್ಸ್ ಆಗಲ್ಲ. ಆಮೇಲೆ ಆ ಚಾನಲ್ಗಳು ನಾನು ಸಾಯೋವರೆಗೂ ಇರ್ತಾವೆ. ಬಟ್ ಈ ಚಾನಲ್ ಉಳ್ಕೊಳೋದು ಡೌಟು. ಯಾಕಪ್ಪ ಅಂದರೆ ಇದು ನಾಳೆ ಹೋಗ್ಬೋದು, ನಾಡಿದ್ದು ಹೋಗ್ಬೋದು, ಬಟ್ ಯಾವಾಗಾದರೂ ನನ್ನ ಚಾನಲ್ ಹೋಗೇ ಹೋಗುತ್ತೆ. ಸೊ ನಂದೇನಪ್ಪ ಅಂದರೆ ಈಗ ಅದಕ್ಕೋಸ್ಕರನೇ ನಾನೀಗ ಹೊಸ ಚಾನಲ್ ತೆಗೆದು ಡಿಫ್ರೆಂಟಾಗಿರೋಂಥ ಕಂಟೆಂಟ್ನ ಮಾಡಬೇಕಂತ ಹೊಂಟೀನಿ ಈ ವರ್ಷದಿಂದ 2026ರಿಂದ. ಸೊ ಅದಕ್ಕೋಸ್ಕರನೇ ಇದೇ ನಂದೊಂದು ನ್ಯೂ ಇಯರ್ ರೆಸೊಲ್ಯೂಷನ್ ಅಂತಲೇ ಅಂದ್ಕೊಳ್ರಿ. ಸೊ ಹಂಗಾಗಿ ನಾನೀಗ ಈ ಒಂದು ವಿಷಯನ ಹೇಳೋಕ್ಕಂತ ಈ ವಿಡಿಯೋ ಮಾಡಿದ್ದು. ಆಮೇಲೆ ಈ ಪ್ರೋಸೆಸ್ ಏನಿತ್ತು ಮೂವಿ ರೋಸ್ಟಿಂದು, ಇದು ಭಾಳ ನಾನು ಎಂಜಾಯ್ ಮಾಡಿದೆ. ಎಷ್ಟೇ ಹೆಕ್ಟಿಕ್ ಇದ್ದರೂ ಕೂಡ ಒಂದೇ ವೀಕಲ್ಲಿ ನಾನು ಒಂದು ಫಿಲಿಮ್ನ 3 ಸಲ ನೋಡಿ ಸ್ಕ್ರಿಪ್ಟ್ ಮಾಡಿ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕಿನಪ್ಪ ಅಂದರೆ ಅದು ನನಗೆ ಗೊತ್ತದು ಎಷ್ಟು ಕಷ್ಟ ಅಂತಂದು. ಈಗ ಆ ಲೆವೆಲ್ಲಿಗೆ ನಾನು ರೋಸ್ಟ್ಗಳನ್ನ ಅದು ಅಷ್ಟೊಂದು ಎಫರ್ಟ್ ಹಾಕಿರೋದ್ರಿಂದ ನಾನು ನಾರ್ಮಲ್ ರೋಸ್ಟ್ಗಳನ್ನೆಲ್ಲ ಯೂಶಲಿ ಒಂದೇ ದಿನದಲ್ಲಿ ನೋಡಿ ಸ್ಕ್ರಿಪ್ಟ್ ಬರೆದು ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕ್ಬೋದು. ಅಷ್ಟು ಸ್ಪೀಡ್ ಆಗೈತಿ ವರ್ಕ್ ನಂದು ಎಫಿಷಿಯನ್ಸಿ. ಸೊ ನನಗನ್ಸೋ ಮಟ್ಟಿಗೆ ನಂದೇನು ಜರ್ನಿ ಇತ್ತು ಯೂಟ್ಯೂಬ್ನಾಗ ಈ ಒಂದು ಪರ್ಟಿಕ್ಯುಲರು ನೀಶಲ್ಲಿ, ಇಲ್ಲ ಈ ಒಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ವಿಡಿಯೋಸ್ ನಾನು ಮಾಡ್ತಿದ್ದಿಲ್ಲ. ಇದು ಯಾವಾಗ ಬೇಕಾದರೂ 2026ರಾಗೆ ಎಂಡ್ ಆಗ್ಬೋದು ಅಂತ ನನಗೆ ಆಲ್ರೆಡಿ ಗೊತ್ತಾಗಕತ್ತೈತಿ. ಸೊ ಹಂಗಾಗಿ ನಾನು ಈ ಒಂದು ಹೊಸ ಚಾನಲ್ನ ತೆಗ್ದಿರೋದು. ಇದ್ರ ಲಿಂಕ್ ಆಬ್ವಿಯಸ್ಲಿ ಆಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಪಿನ್ ಕಮೆಂಟ್ನಾಗ ಇರ್ತೈತಿ. ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗೂ ಗೊತ್ತೈತಿ ನಾನು ಯಾವುದೇ ವೀಡಿಯೋ ಮಾಡಿದರೂ ಕೂಡ ಮನಸ್ಸಿಂದ ಮಾಡಿರ್ತೀನಿ, ಭಾಳ ಎಫರ್ಟಾಗಿ ಮಾಡಿರ್ತೀನಿ. ಆಮೇಲೆ ಭಾಳ ಒಂದು ಏನಂತಾರೆ ನನ್ನದೇ ಆದಂಥ ಒಂದು ಪರ್ಸ್ನಾಲಿಟಿ ಮತ್ತು ಹ್ಯೂಮರ್ ಕೂಡ ಅದ್ರಾಗ ಆ್ಯಡ್ ಮಾಡಿರ್ತೀನಿ ಅಂತ. ನೀವು ಅನ್ಕೋಬೋದು, ಓಕೆ ಹಂಗಿದ್ರೆ ನಾವು ಈ ಥರದ ಕಂಟೆಂಟ್ನ ನೋಡ್ಬೇಕಂತ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವಿ, ಹಂಗಿದ್ರೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಾಗ ಪಾಯಿಂಟ್ ಏನು ಅಂತಂದು. ಇದ್ರಾಗ 2 ವಿಷಯ ಬರ್ತೈತಿ. ಒಂದೇನಪ್ಪ ಅಂದರೆ ಇಲ್ಲಿ ನಾನು ಯಾವ ಟೈಪು ವೀಡಿಯೋ ಮಾಡ್ತಿದ್ನೋ ಆ ಟೈಪ್ ವಿಡಿಯೋ ಅಲ್ಲಿ ಮಾಡದೇ ಇದ್ದರೂ ಕೂಡ ಇದಕ್ಕಿನ್ನೂ ಬೆಟರ್ ಇರೋಂಥ ವಿಡಿಯೋಸ್ ಐಡಿಯಾಸ್ಗಳು ನನ್ನ ತಲೆಯಾಗ ಆಲ್ರೆಡಿ ಅದಾವು. ಆಮೇಲೆ ಅವ್ನು ನೋಡಿದಾಗ ನೀವು ಪಕ್ಕ ನಾನು ಬರ್ದು ಕೊಡ್ತೀನಿ, ಶಾಕ್ ಹಾಕಿರ ಇವ್ನು ಈ ಥರದ ವೀಡಿಯೋಸ್ಗಳನ್ನೂ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದಿಲ್ಲ ಅಂತ ನಿಮಗೆ ಅನಿಸ್ತೈತಿ. ಆಮೇಲೆ ಇನ್ನೊಂದು ಅದು ಫಸ್ಟ್ ಪಾಯಿಂಟ್ ಆದರೆ, ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಆಬ್ವಿಯಸ್ಲಿ ಇಷ್ಟು ದಿನ ನಮ್ಮದೊಂದು ಏನಂದರೆ ಫ್ಯಾಮಿಲಿ ಇಲ್ಲ ಕಮ್ಯುನಿಟಿ ಟೈಪ್ ಇತ್ತು ಒಂದು ಯೂಟ್ಯೂಬ್ನಾಗ. ಈಗ ನಂದು ಈ ಚಾನಲ್ ನಾಳೆ ನಾಡಿದ್ದು ಯಾವಾಗಾರು ಈ ವರ್ಷ ಓತಪ್ಪ ಡಿಲೀಟ್ ಆಗಿ ಅಂತ ಅಂದರೆ ನಿಮಗೆ ನಾನು ಎಲ್ಲಿ ಸಿಗಲ್ಲ. ಅಂದರೆ ಈಗ ರ್ಯಾಂಡಮಾಗಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಓತಪ್ಪ ಅಂದರೆ ಈಗ ನಂದು ಹೊಸ ಚಾನಲ್ ಯೂಟ್ಯೂಬಲ್ಲಿ ನಾನು ಈಗ ಈ ಲಿಂಕಲ್ಲಿ ಏನು ಕೊಟ್ಟಿದ್ದೀನೋ ಸೊ ಆ ಚಾನಲ್ ವಾಪಸ್ ಅದು ಗ್ರೋ ಆದಮೇಲೆ ನಿಮಗೆ ಸ್ವಲ್ಪ ವಿಸಿಬಲ್ ಆಗ್ಬೋದು. ಸೊ ಈಗಲೇ ನೀವು ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ನಾವು ಸ್ಟಾರ್ಟಿಂಗಿಂದನೇ ನಾನು ವೀಡಿಯೋಸ್ ಮಾಡ್ತಿರ್ತೀನಿ. ಸೊ ನೀವು ಇಲ್ಲಿದೇನೋ ನಮ್ಮದು ಒಂದು ಇದಿತ್ತಲ್ಲ, ಅಂದರೆ ನಮ್ಮದೇನೋ ಒಂದು ಹಿಸ್ಟ್ರಿ ಇತ್ತಲ್ಲ, ನನ್ನ ಮತ್ತು ನಿಮ್ಮ ಅಂದರೆ ಆಡಿಯನ್ಸ್ಗಳ ನಡುವೆ ಏನು ಕನೆಕ್ಷನ್ ಇತ್ತಲ್ಲ, ಅದು ಅಲ್ಲಿ ಕೂಡ ಡೆವಲಪ್ ಆಗುತ್ತೆ. ಆಮೇಲೆ ಅಲ್ಲಿ ನಾನು ಯಾವುದೇ ಥರದ್ದು ಕಾಪಿರೈಟು ನಂದು ರಾಡಿ ಆಗಲಿಲ್ದಂಗೆ, ಆಮೇಲೆ ಯೂಟ್ಯೂಬಿಂದ ನಂದು ಏನೇ ಥರದ್ದು ಯಾವುದೇ ಒಂದು ಎಫೆಕ್ಟ್ ಆಗಲಿಲ್ದಂಗೆ ಭಾಳ ಚೆನ್ನಾಗಿ ವೀಡಿಯೋಸ್ಗಳನ್ನ ಮತ್ತು ಭಾಳ ಡಿಫ್ರೆಂಟ್ ಕಂಟೆಂಟ್ಗಳನ್ನ, ಅಂದರೆ ಅದನ್ನು ಎಲ್ಲ ಏಜ್ನವರು ನೋಡೋಂಗಿರಬೇಕು ಆ ಥರದ ಕಂಟೆಂಟ್ನ ಮಾಡಬೇಕಂತ ಅಂದ್ಕೊಂಡಿನಿ. ಫಾರ್ ಎಕ್ಸಾಂಪಲ್ ಈ ಚಾನಲಿಂದು ಯೂಶಲಿ ಯೂತ್ಸು ಮತ್ತು ಸ್ಟೂಡೆಂಟ್ಸು ಅವ್ರ ಫ್ಯಾಮಿಲಿ ಜೊತೆಗೆ ಕುತ್ಕೊಂಡು ನೋಡ್ತಾರೆ. ಬಟ್ ಓಲ್ಡ್ ಏಜು ಇಲ್ಲ ಸ್ವಲ್ಪ ವಯಸ್ಸಾಗಿರೋರು ಯಾರು ನನ್ನ ವೀಡಿಯೋಸ್ಗಳನ್ನ ನೋಡಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಈಗ 2 ವರ್ಷದಿಂದ ಎಫರ್ಟ್ ಹಾಕಿ ಈ ಒಂದು ಚಾನಲ್ನ ಬೆಳೆಸಿದ್ದೆ, ಇದನ್ನು ನಾನು ಕಳ್ಕೊಳ್ಳೋ ಚಾನ್ಸಸ್ ಭಾಳ ಐತಿ ಈ ವರ್ಷ. ಭಾಳ ಎಮೋಷ್ನಲ್ ಆಗಿ ಕೂಡ ನಾನು ಎಡಿಟ್ ಮಾಡಿ ಹಾಕ್ಬೋದಿತ್ತು ಇದನ್ನು. ಬಟ್ ನಾನು ಯೂಶಲಿ ಭಾಳ ಲೈಫ್ನಾಗ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಾಗಿ ನಾನು ಡೈರೆಕ್ಟಾಗಿ ಹೇಳಾಕತ್ತೀನಿ, ನನ್ನ ಇನ್ನೂ ಟೈಮ್ ಐತಿ. ಸೊ ಆ ಚಾನಲ್ಗೆ ನೀವೆಲ್ಲರೂ ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿರಿ. 2 ವರ್ಷ ಒಬ್ಬರಿಗೆ ಒಂದು ಕಂಟೆಂಟ್ ಕ್ರಿಯೇಟರ್ನ ಕಂಟಿನ್ಯೂಸ್ ಆಗಿ ನೋಡೋದಂದರೆ ಈಸಿ ಮಾತೇ ಅಲ್ಲ. ಬಿಕಾಸ್ ನಾನು ಪ್ರತಿ ಕಮೆಂಟ್ಸ್ನೂ ಓದ್ತೀನಿ. ಸೊ ಓದಿದಾಗ ನನಗೆ ಗೊತ್ತಾಗತ್ತಿ ವಿಡಿಯೋದಾಗ ಕಮೆಂಟ್ ಮಾಡ್ಯಾರೆ, ಈ ವಿಡಿಯೋದಾಗ ಕಮೆಂಟ್ ಮಾಡ್ಯಾರ, ಮತ್ತು ನೆಕ್ಸ್ಟ್ ವಿಡಿಯೋದಾಗ ಕಮೆಂಟ್ ಮಾಡ್ಯಾರ ಅಂತ. ಸೊ ಈ ಥರ ಕಂಟಿನ್ಯೂ ಆಗಿ ರಿಟರ್ನಿಂಗ್ ಆಡಿಯನ್ಸ್ ನಾನು ಭಾಳ ಐತಿ. ಅಂದರೆ ಯೂಶಲಿ ನೀವೆಲ್ಲರೂ ಇನ್ಸ್ಟಾಗ್ರಾಮ್ನಾಗ ಒಂದು ಮೆಸೇಜ್ ಹಾಕ್ತೀರಾ, ಅಣ್ಣ ನೆಕ್ಸ್ಟ್ ವಿಡಿಯೋ ಯಾವಾಗ ಮಾಡ್ತೀವಿ, ನೆಕ್ಸ್ಟ್ ಇದನ್ನು ಮಾಡು ಅದನ್ನು ಮಾಡಿ ಇದನ್ನು ಮಾಡೋ ಸಜೆಷನ್ ಕೊಡ್ತಾನೆ ಇರ್ತೀರಾ. ಸೊ ಹಂಗಾಗಿ ನಾನೀಗ ಇಷ್ಟೊಂದು ಏನಂತಾರೆ ಅದು ಭಾಳ ಡೀಪಾಗಿ ಕನೆಕ್ಷನ್ ಬಿಲ್ಡ್ ಆಗಿರೋದ್ರಿಂದ ಈ ಕನೆಕ್ಷನ್ನ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಕತ್ತೀನಿ ನಿಮಗೂ ಇಷ್ಟ ಇರಲ್ಲ ಅಂತ. ಸೊ ಹಂಗಾಗಿ ನಂದು ಆ ಹೊಸ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಇದರಿಂದ ಏನಾಗುತ್ತೆ, ನೆಕ್ಸ್ಟು ನಾನು ದೊಡ್ಡ ಲೆವೆಲ್ಗೆ ನಾನು ಏನಾದರೂ ಹೋಗಬೇಕು ನನ್ನ ಕಂಟೆಂಟ್ನ ತಗೊಂಡು ಅಂತಂದರೆ ಅದು ಅಲ್ಲಿ ಪಾಸಿಬಲ್ ಆಗುತ್ತೆ, ಇಲ್ಲೆಲ್ಲ. ಯಾಕಪ್ಪ ಅಂದ್ರೆ ಆಬ್ವಿಯಸ್ಲಿ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಅದಕ್ಕೆ ರೀಸನ್ನು. ಆಮೇಲೆ ಇನ್ನೊಂದು ವಿಷಯ ಏನಂದರೆ ನಂದು ಹೌದು ದರ್ಶನಿನ ಸೆಕೆಂಡ್ ಚಾನಲ್ ಐತಲ್ಲ ಮತ್ತೆ ಅಂತ ಅನ್ಬೋದು ನೀವು. ಯೂಶಲಿ ಏನಾಗುತ್ತೆ, ಒಂದು ಚಾನಲ್ನ ಯೂಟ್ಯೂಬ್ ಏನಾದರೂ ಡಿಲೀಟ್ ಮಾಡಿದ್ರೆ ಇನ್ನೊಂದು ಡಿಲೀಟ್ ಆಗೋ ಚಾನ್ಸಸ್ ಇರ್ತೈತಿ. ಬಿಕಾಸ್ ಅವೆರಡಕ್ಕೂ ಸೇಮು ಎಲ್ಲ ಅವೇನಂತಾರೆ ಎಲ್ಲ ಸೇಮ್ ಕೊಟ್ಟಿನಿ ನಾನು. ನಂದು ಇಮೇಲ್ ಐ ಡಿ ಎಲ್ಲ ಸೇಮ್ ಅದು. ಸೊ ಇದು ಹೋದರೆ ಅದು ಹೋಗೋ ಚಾನ್ಸ್ ಇರ್ತೈತಿ. ಹಂಗಂತ ನಾನು ಇಲ್ಲೇನು ವೀಡಿಯೋಸ್ಗಳನ್ನ ಮಾಡೋದು ನಿಲ್ಲಿಸಲ್ಲ. ಸೊ ಇಲ್ಲಿ ಕೂಡ ವೀಡಿಯೋಸ್ ಮಾಡ್ತಿರ್ತೀನಿ.
ರೆಗ್ಯುಲರಾಗಿ ವೀಡಿಯೋಸೇ ಮಾಡ್ತಿರ್ತೀನಿ. ನನ್ನ ಕನ್ಸಿಸ್ಟೆನ್ಸಿ ಬಗ್ಗೆ ನಿಮಗೆ ಡೌಟೇ ಇರಲ್ಲ, ಯಾಕಂದ್ರೆ ನಾನು ಕನ್ಸಿಸ್ಟೆನ್ಸಿ ವಿಷಯದಲ್ಲಿ ಪ್ರಾಪರಾಗಿ ಹಾಕಿನಿ ನಾನು ವೀಡಿಯೋಸ್ ಇವತ್ತರೆಗೂ. ಸೊ ಇಲ್ಲಿ ಕೂಡ ಇದೇ ಥರದ ವೀಡಿಯೋಸ್ಗಳೇ ಬರ್ತಿರ್ತಾವೆ. ಬಟ್ ಪ್ರಾಬ್ಲಮ್ ಏನಂದರೆ ನಾನು ವೀಡಿಯೋಸ್ ಆಗ್ತಾ ಯಾವಾಗ ಬೇಕಾದರೂ ಈ ಚಾನಲ್ ಡಿಲೀಟ್ ಆಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳಾಕತ್ತೀನಿ, ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೇಳ್ರಿ. ಅಲ್ಲಿ ಕೂಡ ವಿಡಿಯೋ ಐಡಿ ಆಲ್ರೆಡಿ ರೆಡಿ ಐತಿ, ಇನ್ನೇನು ಸ್ಕ್ರಿಪ್ಟ್ ಬರೆದು ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ. ಅಲ್ಲಿ ಆ ಕಂಟೆಂಟು ಆ್ಯಕ್ಚುಲಿ ಏನಂತಾರೆ ಭಾಳ ಎಜುಕೇಷ್ನಲ್ ಟೈಪು, ಆಮೇಲೆ ಭಾಳ ಫನ್ನಿ ಟೈಪು ಎಲ್ಲ ನಿಮಗೆ ಸಿಗುತ್ತೆ ಅದರಲ್ಲಿ, ಆ ಚಾನಲಲ್ಲಿ. ಸೊ ಈ ಚಾನಲ್ ಜೊತೆಗೆ ಭಾಳ ಎಮೋಷ್ನಲ್ ಕನೆಕ್ಷನ್ ಇದ್ದರೂ ಕೂಡ ಕೆಲವು ವಿಷಯಗಳಿಂದ, ಆಮೇಲೆ ಕೆಲವು ಇನ್ಸಿಡೆಂಟ್ಗಳಿಂದ ನಾವು ಇದನ್ನು ಕಂಟಿನ್ಯೂ ಅಂದರೆ ಇನ್ ದ ಸೆನ್ಸ್ ಹೆಂಗಂದರೆ ಲಾಂಗ್ ಟರ್ಮಲ್ಲಿ ನಮ್ಮ ಚಾನಲ್ ಉಳ್ಕೊಳಲ್ಲ, ಕಂಟಿನ್ಯೂ ಆಗಲ್ಲ. ಸೊ ಅದರಿಂದ ನಾನು ನಿಮಗೆ ಈಗ ಹೇಳ್ತಿರೋದು, ಹೋಗಿ ಆ ನಂದು ಇನ್ನೊಂದು ಚಾನಲ್ ಏನು ನಾನು ಲಿಂಕ್ ಕೊಡ್ತೀನಿ ನೋಡಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ನಡ್ ಕಮೆಂಟ್ ಕಮ್ಯುನಿಟಿ ಪೋಸ್ಟಲ್ಲೇ ಹಾಕಿರ್ತೀನಿ, ಇನ್ಸ್ಟಾಗ್ರಾಮಲ್ಲೂ ನಾನು ಸ್ಟೋರಿಲಿ ಹಾಕಿರ್ತೀನಿ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೆಂಗೆ 2 ವರ್ಷದಿಂದ ನನಗೆ ನೀವು ಸಪೋರ್ಟ್ ಮಾಡಿದ್ರಿ, ಬೆಳೆಸಿದ್ರಿ. ಭಾಳ ರೇರು ಈ ಥರದ್ದು ಜನಗಳಿಗೆ ಸಿಗೋದು, ಅಂದರೆ ಯೂಟ್ಯೂಬರ್ಸ್ಗಳಿಗೆ ಸಿಗೋದು ಈ ಥರದ್ದೊಂದು ಸ್ಟ್ರಾಂಗ್ ಆಡಿಯನ್ಸ್ ಬೇಸು. ಸೊ ನನಗೈತದು. ಸೊ ಅದರಿಂದಾಗಿ ಅಲ್ಲಿ ಕೂಡ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಹೆಂಗಿದ್ರು ಗೊತ್ತೈತಿ, ನಾನು ಮಾಡಿದ್ದಪ್ಪ ಅಂದ್ರೆ ಭಾಳ ಮನಸ್ಸಿಂದ ಗಮನ ಕೊಟ್ಟು, ಭಾಳ ಡೆಡಿಕೇಟೆಡ್ ಆಗಿ ಭಾಳ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಂತ. ಅಲ್ಲಿ ಕೂಡ ಈ ಚಾನಲಲ್ಲಿ ನೀವೇನು ನೋಡಿದ್ರು, ಇದಕ್ಕಿನ್ನೂ 100% ಇದಕ್ಕಿನ್ನೂ 200% ಚೆನ್ನಾಗಿರೋಂಥ ವೀಡಿಯೋಸ್ಗಳನ್ನ ಅಲ್ಲಿ ಮಾಡ್ತೀನಿ. ಸೊ ದಯವಿಟ್ಟು ಹೋಗ್ರಿ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ನಡ್ ಕಮೆಂಟ್ ಹಾಕಿರೋಂಥ ಲಿಂಕ್ ಕ್ಲಿಕ್ ಮಾಡಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈ ಚಾನಲಲ್ಲೂ ವೀಡಿಯೋಸ್ಗಳು ಬರ್ತಾನೆ ಇರ್ತಾವೆ, ಚಾನಲ್ ಇರೋವರೆಗೂ ಬರ್ತೈತಿ. ಅಕಸ್ಮಾತ್ ವೀಡಿಯೋಸ್ ಆಗ್ತಾ ಸಡನ್ನಾಗಿ ಚಾನಲ್ ಹೋತಪ್ಪ ಅಂದ್ರೆ ನೀವೇನು ಆಶ್ಚರ್ಯಪಡೋ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಬಂದು ಹೆಂಗಿದ್ರು ಸಬ್ಸ್ಕ್ರೈಬ್ ಮಾಡಿರ್ತೀರಲ್ಲ, ಅಲ್ಲಿ ನೋಡಿರಿ, ಅಲ್ಲಿ ನನ್ನ ಕಂಟೆಂಟ್ ಬೆಳಿತೈತಿ. ಸೊ ಹಂಗಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಆನೆಸ್ಟಾಗಿ ಹೇಳಾಕತ್ತೀನಿ ಮನಸ್ಸಿಂದ. ಇಷ್ಟು ದಿನ ಏನು ನಾವು ಮಾಡಿದ್ವೋ ಇದು ಇನ್ನೂ ಕಂಟಿನ್ಯೂ ಆಕತಿ, ಬಟ್ ಎಲ್ಲಿವರೆಗೂ ಕಂಟಿನ್ಯೂ ಆಕತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಸೊ ಯೂಶ್ವಲಿ ನಮ್ಮ ಕಂಟ್ರೋಲಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಸೊ ಹಂಗಾಗಿ ನಾನು ಈ ಚಾನಲ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಇನ್ಮ್ಯಾಗ. ಅಂದರೆ ವೀಡಿಯೋಸ್ಗಳು ರೆಗ್ಯುಲರಾಗಿ ಮಾಡ್ತಿರ್ತೀನಿ, ಬಟ್ ಇದನ್ನೇ ಉಳಿಸ್ಕೋಬೇಕು, ನಾನು ಇದನ್ನು ಮಾಡಬೇಕಂತ ನಾನು ಇದನ್ನು ಮಾಡೋಕ್ಕೆ ಹೋಗಲ್ಲ. ಟ್ರೈನ ಇದು ಯಾವಾಗ ಬೇಕಾದರೂ ಹೋಗಂಗಿದ್ರು ಹೋಗಲಿ, ಬಟ್ ವೀಡಿಯೋಸ್ ಮಾತ್ರ ಮುಂಚೆ ಹೆಂಗೆ ಮಾಡ್ತಿದ್ದು ಅಷ್ಟೇ ಡೆಡಿಕೇಶನಿಂದ ಮಾಡ್ತೀನಿ ಈ ಚಾನಲ್ನಾಗ. ಬಟ್ ಆ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಆದ್ರಪ್ಪ ಅಂದರೆ ಅಲ್ಲಿ ನಂದು ಫ್ಯೂಚರ್ ಐತಿ, ಭಾಳ ದೊಡ್ಡ ಲೆವೆಲಿಗೆ ನಾವು ಹೋಗೋಣ. ಸೊ ಇನ್ನೂ ಭಾಳ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡೋಣ. ಕನ್ನಡ ಯೂಟ್ಯೂಬ್ನಾಗ ಭಾಳ ಬೆಂಕಿ ಅಂತ ಕಂಟೆಂಟ್ಗಳನ್ನ ನಾನು ತರಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿ ನಂದು ಆ ಚಾನಲ್ನಾಗ. ಸೊ ಇಲ್ಲಿ ರೆಗ್ಯುಲರಾಗಿ ಹೆಂಗೆ ವೀಡಿಯೋಸ್ಗಳು ಬರ್ತಿದ್ದೋ ಹಂಗೆ ಬರ್ತಾವೆ. ಬಟ್ ಯಾವಾಗಾದರೂ ಡಿಲೀಟ್ ಆಗಿ ಹೋತಪ್ಪ ಅಂದರೆ ಚಾನಲು ಏನು ಬೇಜಾರಾಗಿ ಹೋಗ್ಬೇಡ್ರಿ, ನಾನು ಅಲ್ಲಿರ್ತೀನಿ. ಸೊ ವಿಸಿಬಲ್ ಇರ್ತೀನಿ. ಸೊ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಎಲ್ಲರೂ ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರಂತ ಗೊತ್ತಿಲ್ಲ, ಬಟ್ ಈ ವಿಡಿಯೋದಾಗ ಯಾವುದೇ ಥರದ್ದು ಎಡಿಟಿಂಗ್ ಇಲ್ಲ. ಈ ವಿಡಿಯೋನ ಎಷ್ಟು ಜನ ನೋಡ್ತೀರಂತ ಗೊತ್ತಿಲ್ಲ, ಬಟ್ ಮನಸ್ಸಿಂದ ಬಂದೈತಿ ಈ ವಿಡಿಯೋ, ಮನಸ್ಸಿಂದ ಮಾಡಕತ್ತೀನಿ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಹೊಸ ಚಾನಲ್ನ. ಲಿಂಕು ಪಿನ್ನಡ್ ಕಮೆಂಟು ಮತ್ತು ಡಿಸ್ಕ್ರಿಪ್ಷನ್ ಆಗೈತಿ. 1000 ಸಲ ಹೇಳಿದೆ ನಿಮಗೆ ಅದೇ. ಬಟ್ ಅದೇ ಥ್ಯಾಂಕ್ ಯು. ಇವತ್ತರೆಗೂ ಏನೇನು ನನಗೆ ಹೆಲ್ಪ್ ಮಾಡಿದ್ರಿ ಎಲ್ಲದಕ್ಕೂ ಥ್ಯಾಂಕ್ ಯು. ಸೊ ಅದೇ ನೆಕ್ಸ್ಟು ಈಗ ಇಲ್ಲಿ ವಿಡಿಯೋ ಹಾಕ್ತೀನಿ. ಮೇ ಬಿ ನೆಕ್ಸ್ಟ್ ಸೆಕೆಂಡ್ ಚಾನಲಿಗೆ ಒಂದು ವಿಡಿಯೋ ರೆಡಿ ಮಾಡಾಕತ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ ದರ್ಶಿ 2.0ಗೆ. ಇಲ್ಲಿ ಒಂದು ವಿಡಿಯೋ ಶೂಟ್ ಮಾಡೀನಿ, ಒಂದು ರೋಸ್ಟು, ಚೆನ್ನಾಗಿರೋ ಅಂಥ ರೋಸ್ಟು, ಮೂವಿ ರೋಸ್ಟ್ ಅಲ್ಲ, ಚೆನ್ನಾಗಿರೋ ಅಂಥ ಒಂದು ಡಿಫ್ರೆಂಟ್ ರೋಸ್ಟು. ಸೊ ಅದನ್ನು ನೋಡ್ತೀರಿ ಅಂದರೆ ಭಾಳ ಫನ್ನಿ ಐತೆ ಅದು. ಸೊ ಅದಾದಮೇಲೆ ಅಲ್ಲಿದು ಒಂದು ರೆಡಿ ಐತಿ, ಸೊ ಅದನ್ನು ಹಾಕ್ತೀನಿ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಿನ್ನಡ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಆಗೈತಿ ಲಿಂಕ್. ನಿಮಗೆ ಹೇಳಿ ಸಾಯ್ಬಾರ್ದೆ ನಾನು ಇವತ್ತು. ಸೊ ಅಷ್ಟೇ, ಇವತ್ತಿಗಿಷ್ಟೇ. ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳೈ, ನಮ್ಮೂರ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ ಜಾತ್ರೆಗೆ ಬಾ.